ಈ ಭೋಗ ಯೋಗಗಳ ನಡುವೆ ಒಂದು ಮಧ್ಯಮ ಮಾರ್ಗ ಬುದ್ಧ. ನಾವು ಬೌದ್ಧ ಧರ್ಮ ಅಂತೀವಿ. ಬುದ್ಧಂ ಶರಣಂ ಗಚ್ಚಾಮಿ ಅಂತಾರೆ ನಂತರ, ಬುದ್ಧನ ನಂತರ. ಆದರೆ ಬುದ್ಧ ತನ್ನ ಧರ್ಮಕ್ಕೆ ಇಟ್ಟ ಹೆಸರೇನಪ್ಪ ಅಂದರೆ ಮಜ್ಜಿಮ ನಿಕಯ. ಮಜ್ಜಿಮ ನಿಕಯ, ಮಜ್ಜಿಮ ಅಂದ್ರೆ ಪಾಳಿ ಭಾಷೆ ಅದು. ಮಜ್ಜಿಮ ನಿಕಯ ಅಂದ್ರೆ ಮಧ್ಯಮ ಮಾರ್ಗ, ಸುವರ್ಣ ಮಾರ್ಗ ಅಂತ ಹೇಳ್ತಾರೆ ಅದಕ್ಕೆ ಹೆಸರು. ಸುವರ್ಣ ಮಾರ್ಗ. ಆ ಕಡೆನೂ ಅತಿ ಬೇಡ, ಈ ಕಡೆನೂ ಭೋಗವೂ ಅತಿಯಾಗಿದ್ರೆ ರೋಗ. ಹಾಗಂತ ದೇಹವನ್ನು ಅತಿಯಾಗಿ ಬಳಲಿಸಿದ್ರೆ, ದಂಡಿಸಿದ್ರೆ ಅದರಿಂದನೂ ಸ್ವರ ಹೊರಡೋದಿಲ್ಲ. ಮಧ್ಯದಲ್ಲಿ ಇಟ್ಕೋಬೇಕು. ಅದಕ್ಕೆ ಬುದ್ಧ ಊಟ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸುಜಾತ ಅನ್ನುವಂಥ ಒಬ್ಬ ತಾಯಿ ಒಂದಿಷ್ಟು ಹಾಲಿನ ಪಾಯಸವನ್ನು ಕೊಡ್ತಾಳೆ. ಅವತ್ತು ಹುಣ್ಣಿಮೆ ದಿವಸ, ಅದನ್ನೇ ಬುದ್ಧ ಪೂರ್ಣಿಮಾ ಅಂತ ಹೇಳಿ ಬಸವ ಜಯಂತಿ ಆದ 15 ದಿವಸಕ್ಕೆ, ಒಂದು 12 ದಿವಸಕ್ಕೆ ಬರ್ತದೆ ಅಕ್ಷಯ ತೃತೀಯ ಬಸವ ಜಯಂತಿ. ನೆಕ್ಸ್ಟ್ ಹುಣ್ಣಿಮೆನೆ, ನಂತರದ ಹುಣ್ಣಿಮೆನೆ ಬೌದ್ಧ ಪೂರ್ಣಿಮಾ. ಹೇಳ್ತಾರೆ ಬುದ್ಧ ಹುಟ್ಟಿದ್ದು ಅದೇ ದಿವಸ, ಮನೆ ಬಿಟ್ಟಿದ್ದು ಅದೇ ದಿವಸ, ಜ್ಞಾನೋದಯ ಹೊಂದಿದ್ದು ಅದೇ ದಿವಸ, ಮತ್ತು ಅವನ ದೇಹ ಬಿಟ್ಟಿದ್ದು ನಿರ್ವಾಣ ಹೊಂದಿದ್ದು ಅದೇ ದಿವಸ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯವೋ ಬುದ್ಧನಿಗೆ ಗೊತ್ತು. ಆದರೆ ಬೌದ್ಧರು ಜಾಣರು. ನಿಮ್ಮಂಗೆ ದಿವಸಕ್ಕೊಂದೊಂದು ಜಯಂತಿ ಮಾಡಲ್ಲ ಅವರು. ವರ್ಷಕ್ಕೊಂದು ಜಯಂತಿ, ಒಂದೇ ಪೂರ್ಣಿಮೆ ಮಾಡಿಬಿಡ್ತಾರೆ, ಬುದ್ಧ ಪೂರ್ಣಿಮೆ. ನಿಮ್ಮದು ಅಯ್ಯೋ ಆ ಜಯಂತಿದೆ ಒಂದು ದೊಡ್ಡ ಗದ್ದಲ. ಟಿಪ್ಪು ಜಯಂತಿ ಗದ್ದಲ ಇವತ್ತು. ಎಲ್ಲ ಜಯಂತಿ, ವಾಲ್ಮೀಕಿ ಜಯಂತಿ, ಬಸವ ಜಯಂತಿ, ರೇಣುಕ ಜಯಂತಿ, ಆಮೇಲೆ ಕನಕ ಜಯಂತಿ. ಯಾಕೆ ಪುರಂದ್ರ ಜಯಂತಿ ಮಾಡಿಲ್ಲ? ಇನ್ಯಾರಾದ್ರು ಬ್ರಾಹ್ಮಣರು ಮುಖ್ಯಮಂತ್ರಿ ಆದರೆ ಅದನ್ನು ಘೋಷಣೆ ಮಾಡ್ತಾರೆ. ಹಂಗಾದ್ರೆ 365 ಜಯಂತಿ ಮಾಡಿ ರಜೆ ಕೊಟ್ಬಿಡೋಣ, 8 ಗಂಟೆ ಸಮಸ್ಯೆನೇ ಬೇಡ. ಸುಮ್ಮನೆ ಆಚರಣೆ ಮಾಡೋದು ಬಂದ್ಬಿಡೋದಲ್ಲ. ಹಿಂಗಾಗತ್ತೆ ನಮಸ್ತೆ. ಈಗ 500,000 ಬ್ಯಾನ್ ಆದಾಗ ಜಯಂತಿ ಬ್ಯಾನ್ ಆಗ್ತಾವೆ. ಮುಂದೆ ಬ್ಯಾನ್ ಆಗ್ಕೋಬೇಕು ಬರ್ತದೆ. ಅಂಥ ಕಾಲ ಬರ್ತದೆ. ಪ್ರಕೃತಿ ಭಾಳ ಶಾಣೆ ಐತ್ರಿ. ಪ್ರಕೃತಿ ಅಂಥವ್ರನ್ನೂ ಹುಟ್ಟಿಸ್ತವೆ, ಇಂಥವ್ರನ್ನೂ ಹುಟ್ಟಿಸ್ತವೆ. ಪ್ರಿಂಟ್ ಮಾಡೋರ್ನು ಹುಟ್ಟಿಸ್ತದೆ, ಸ್ವಿಸ್ ಬ್ಯಾಂಕಲ್ಲಿ ಇಡೋರ್ನು ಹುಟ್ಟಿಸ್ತದೆ, ಬ್ಯಾನ್ ಮಾಡೋರ್ನು ಹುಟ್ಟಿಸ್ತದೆ. ಮಜಾ ಐತೆ ಪ್ರಕೃತಿ, ಭಾಳ ಮಜಾ ಐತೆ. ಬುದ್ಧ ಪೂರ್ಣಿಮೆ ದಿವಸ ಅವನಿಗೆ ಸಾಕ್ಷಾತ್ಕಾರ ಆಗತ್ತೆ, ಉಪವಾಸ ಮಾಡ್ತಾನೆ. ಅದಕ್ಕೆ ಬುದ್ಧ ಮುಂದೆ ತನ್ನ ಬಿಕ್ಕುಗಳಿಗೆ, ತನ್ನ ಶಿಷ್ಯರಿಗೆ ಕಲಿಸ್ತಾ ಇದ್ದಿದ್ದ ಪಾಠ ಏನಪ್ಪ ಅಂದರೆ ದಿವಸಕ್ಕೊಂದೇ ಹೊತ್ತು ಊಟ ಮಾಡುವಂಥದ್ದು, ಭಿಕ್ಷಾನ್ನದಲ್ಲಿ ಬದುಕೋದು. ದಿವಸಕ್ಕೊಂದೇ ಹೊತ್ತು ಊಟ, ಭಿಕ್ಷಾ ಮಾಡಿ. ಯಾರಾದರೂ ಕರೆದ್ರೆ ಹೋಗ್ತಿದ್ರು, ಅವರು ಕೂಡ 100 ಜನ ಇರ್ತಿದ್ರು ಒಟ್ಟೊಟ್ಟಿಗೆನೆ. ಕರೆದ್ರೆ, ಭಿಕ್ಷಕ್ಕೆ ಕರೆದ್ರೆ ಹೋಗ್ತಿದ್ರು ಒಟ್ಟಿಗೆ. ಒಂದೇ ಮನೆಗೆ ಪ್ರಸಾದನೂ ಆಗ್ತಿತ್ತು ಅರಮನೆಗಳಲ್ಲಿ, ಗುರುಮನೆಗಳಲ್ಲಿ ಸಾಧ್ಯ ಆದರೆ. ಇಲ್ಲದೆ ಹೋದ್ರೆ ಯಾರೂ ಕರೀಲಿಲ್ಲ ಅಂದರೆ, ಈಗ ನಿಮ್ಮಂಗೆ ಅಷ್ಟು ಶ್ರೀಮಂತರು ಇರಲಿಲ್ಲ ಕಾಣಿಸೋದು ಜನ. ಇವಾಗ 30 ದಿನಗಳು ಫಿಕ್ಸ್ ಆಗಿಬಿಟ್ಟಿದೆ. ರಾತ್ರಿ ಪ್ರಸಾದನೂ ಫಿಕ್ಸ್ ಆಗಿದೆ, ಬೆಳಗಿನ ಪ್ರಸಾದ ಪೂಜೆಗಳು ಫಿಕ್ಸ್ ಆಗಿಬಿಟ್ಟಾವೆ. ಖಾಲಿನೇ ಇಲ್ಲ ಇವಾಗ. ಅಂದರೆ ಎಷ್ಟು ನೀವೆಲ್ಲ ಸಮೃದ್ಧರಿದ್ದೀರಿ. ಬುದ್ಧನ ಕಾಲಕ್ಕಿಂತಲೂ ಸಮೃದ್ಧರಿದ್ದೀರಿ ನೀವು. ಯಾವುದರಲ್ಲಿ? ಮನೆ ಕಟ್ಟೋದ್ರಲ್ಲಿ, ಹಣಕಾಸಿನಲ್ಲಿ ಸಮೃದ್ಧರಿದ್ದೀರಿ. ಇನ್ನು ಆರೋಗ್ಯದಿಂದ ಸಮೃದ್ಧರಾಗಬೇಕು. ಆರೋಗ್ಯದಿಂದ ಸಮೃದ್ಧರು. ಆನಂದ, ಆರೋಗ್ಯ, ಶಾಂತಿ, ನೆಮ್ಮದಿ ಬರಬೇಕು. ಇದು ಸಮೃದ್ಧತೆಯ ಸಂಕೇತ. ಬರೀ ಸ್ವಂತ ಮನೆ ಕಟ್ಟಿದ್ರಿ, ಮನೆ ಮೇಲೆ ಮನೆ ಕಟ್ಟಿದ್ರಿ, ಬಾಡಿಗೆ ಕೊಟ್ರಿ, ರೊಕ್ಕ ಮಾಡಿದ್ರಿ, ಮಕ್ಳಿಗಿಟ್ರಿ, ಒಂದು 4-5 ರೋಗ ಬರೆಸ್ಕೊಂಡ್ರಿ ಹೋದ್ರಿ ಅಂದರೆ ಅದು ಸಮೃದ್ಧಿ ಅಲ್ಲ. ಸಮೃದ್ಧಿ ಅಂದರೆ ಆರೋಗ್ಯದಿಂದಲೂ ಸಮೃದ್ಧಿ ಆಗಬೇಕು. ಜೀವನ ಸಾರ್ಥಕ ಆಯ್ತಪ್ಪ ನಂದು ಅನ್ನಿಸ್ಬೇಕು. ಪೂರ್ಣ ತೃಪ್ತಿ ಅನುಭವಿಸದೆ ಹೋದ್ವಿ, ನೀವು ಏನು ಮಾಡಿದ್ರು, ಏನು ಸಾಧಿಸಿದ್ರು, ಏನು ಪ್ರಮೋಷನ್ ತಗೊಂಡ್ರು, ಏನು ರಿಟೈರ್ಮೆಂಟ್ ಆದರೂ ಸಮಾಧಾನ ಸಿಕ್ಕಲ್ಲ. ಇರುವ ಕೆಲಸದಲ್ಲಿ, ಇರುವ ದಿನದಲ್ಲಿ, ಇರುವ ಆಯುಷ್ಯದಲ್ಲಿ ಪೂರ್ಣ ತೃಪ್ತಿಯನ್ನು ಅನುಭವಿಸುವುದನ್ನು ನಾವು ಕಲಿಬೇಕು. ಮುಂದಿನ ಜನ್ಮ ಏನಿದೆಯೋ ಪರಮಾತ್ಮನಿಗೆ ಗೊತ್ತು. ಅದು ನಮ್ಮ ಕೈ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಅವನು ಸ್ವಾತಂತ್ರ್ಯ ಕೊಟ್ಟಿಲ್ಲ. ಕೊಡ್ಲಾರದಕ್ಕೆ ನಾವು ಯಾಕೆ ಹಾರೈಸೋದು? ಇವತ್ತು ಆನಂದವಾಗಿ ಬದುಕೋಣ, ಆರೋಗ್ಯ ಪಡೆಯೋಣ, ಸಂತೋಷವಾಗಿ ಬದುಕೋಣ. ಇದನ್ನು ನಾವು ಕಲ್ತ್ಕೋಬೇಕಾಗಿದೆ. ಅದಕ್ಕೆ ನಾನು ಹೇಳೋದು, ಬುದ್ಧ ಒಂದು ಹೊತ್ತು ಊಟ ಮಾಡೋದನ್ನು ಸನ್ಯಾಸಿಗಳಿಗೆ ಕಲಿಸ್ದ. ಈಗಿನ ಬೌದ್ಧ ಭಿಕ್ಕುಗಳು ಏನು ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ.
ಈಗಿನ ಬೌದ್ಧ ಭಿಕ್ಕುಗಳು ಹೇಗಿದ್ದಾರೋ ನನ್ನ ಸಂಪರ್ಕ ಇಲ್ಲ. ಆದರೆ ಅವ್ರು ಟ್ರೈನಲ್ಲಿ ಬರೋದು, ಹರಟೆ ಹೊಡೆಯೋದೆಲ್ಲ ನೋಡಿದ್ರೆ ಅವ್ರೇನು ಒಪ್ಪತ್ತು ಉಣ್ಣಂಗೆ ಕಾಣೋದು. ಆ ಟ್ರೈನಲ್ಲಿ ಬರುವಾಗ ಗದ್ದಲ ಮಾಡ್ತಿರ್ತಾರೆ ಬೌದ್ಧ ಭಿಕ್ಕುಗಳು. ಅವ್ರನ್ನ ನೋಡಿದ್ರೆ ಒಪ್ಪತ್ತು ಉಣ್ಣಂಗೆ ಕಾಣಲ್ಲ ಅವರು. ತಿಳಿದ ಅಂದರೆ ನಾವಿಲ್ಲಿ ತಿಳ್ಕೋಬೇಕು, ನಮ್ಮ ಉಪವಾಸ ಅದೊಂದು ಚಿಕಿತ್ಸೆಯಾಗಿಯೂ ಬಳಸಬಹುದು ಮತ್ತು ಅದನ್ನು ಒಂದು ಆಧ್ಯಾತ್ಮಿಕ ಸಾಧನೆಯಾಗಿಯೂ ಬಳಸಬಹುದು, ಧಾರ್ಮಿಕ ಸಾಧನೆಯಾಗಿಯೂ ಬಳಸಬಹುದು. ಉಪ ಅಂದರೆ ಅದು ಇತಿಹಾಸ ಹೇಳೋಕ್ಕೆ ಮುಂಚೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನಿಮಗೆ. ಉಪವಾಸ ಎಂದರೇನು ಅನ್ನೋದು ನಾನು ಇನ್ನೂ ಅರ್ಥವೇ ಹೇಳಿಲ್ಲ ಅಲ್ವಾ? ಈಗ ನಿಮ್ಮ ಅರ್ಥದಲ್ಲಿ ಹೇಳಿದ್ದೀನಿ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು. ಯಾರ ಹತ್ರ ಇರೋದು? ಅಡಿಗೆ ಮನೆ ಹತ್ತಿರ, ವಾಚಿನ ಹತ್ತಿರ, ಶಿವರಾತ್ರಿ ಉಪವಾಸ. ಆದರೆ ವಾಸ್ತವಿಕವಾಗಿ ಉಪ ಅಂದರೆ ಸಮೀಪ, ವಾಸ ಅಂದರೆ ಇರೋದು, ಪರಮಾತ್ಮನ ಹತ್ತಿರ ಇದ್ದಂಗಾಗುತ್ತೆ. ಹೇಗೆ ಅನ್ನೋದನ್ನ ವೈಜ್ಞಾನಿಕವಾಗಿ ಹೇಳ್ಕೊಡ್ತೀನಿ, ಸೈಂಟಿಫಿಕಲಿ ಹೇಳ್ಕೊಡ್ತೀನಿ, ನಿಮಗೆ ಫಿಲಸಾಫಿಕಲಿ ಹೇಳ್ಕೊಡ್ತೀನಿ, ತಾತ್ವಿಕವಾಗಿ ಹೇಳ್ಕೊಡ್ತೀನಿ. ಈ ಪಂಚಭೂತಗಳಿದಾವಲ್ಲ, ಈ ಪಂಚಭೂತಗಳಿಗೆ ನನ್ನ ಪ್ರಕಾರ ಒಂದು 3 ಲಕ್ಷಣಗಳಿದ್ದಾವೆ. 3 ಲಕ್ಷಣಗಳಿವೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನ. 3 ಲಕ್ಷಣಗಳು ನನ್ನ ಪ್ರಕಾರ. ಒಂದಕ್ಕಿಂತ ಒಂದು ವಿಸ್ತೀರ್ಣ, ಒಂದಕ್ಕಿಂತ ಒಂದು ಸೂಕ್ಷ್ಮ, ಒಂದಕ್ಕಿಂತ ಒಂದು ಶಕ್ತಿಶಾಲಿ. ಈ 3 ನೆನ್ಪಿಳಿತಾವಲ್ಲ. ಒಂದಕ್ಕಿಂತ ಒಂದು ವಿಸ್ತೀರ್ಣ, ಒಂದಕ್ಕಿಂತ ಒಂದು ಸೂಕ್ಷ್ಮ, ಒಂದಕ್ಕಿಂತ ಒಂದು ಶಕ್ತಿಶಾಲಿ. 3 ಶಬ್ದ ನೆನಪಿಟ್ಕೊಳ್ಳಿ. ಈ ಪಂಚಭೂತಗಳಂತೂ ನಿಮಗೆ ನೆನಪಿದೆಯಲ್ಲ? ಇನ್ನೊಂದ್ಸರಿ ಹೇಳ್ತೀರಾ? ಒಂದೇದು ಪೃಥ್ವಿ, ತೇಜ, ವಾಯು, ಆಕಾಶ. ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ. ಇವುಗಳ ವೈಶಿಷ್ಟ್ಯ ಏನಪ್ಪ ಅಂದರೆ, ವೈಶಿಷ್ಟ್ಯ ಒಂದಕ್ಕಿಂತ ಒಂದು ಹೆಚ್ಚಾಗಿದೆ, ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿದೆ, ಒಂದಕ್ಕಿಂತ ಒಂದು ಶಕ್ತಿಶಾಲಿಯಾಗಿದೆ. ಈಗ ಭೂಮಿಗಿಂತ ನೀರು ಜಾಸ್ತಿ ಇದೆ, ಒಪ್ಕೊಂತೀರಾ? ಭೂಮಿಗಿಂತ ನೀರು ಎಷ್ಟು ಭಾಗ ನೀರಿದೆ, ಎಷ್ಟು ಭಾಗ ಭೂಮಿ ಇದೆ? 3/4 ಭಾಗ ನೀರು, 1/4 ಭಾಗ ಭೂಮಿ. ಮತ್ತು ಭೂಮಿಯ ನಡುವೆನೂ ನೀರಿದೆ, ಭೂಮಿಯ ಒಳಗೂ ನೀರಿದೆ. ಈಗ ನಿಮ್ದು ಈ ಸ್ಟೇಜ್ ಮೇಲೆ ನಾವು ಭದ್ರವಾಗಿ ಕೂತಿದ್ದೀವಲ್ಲ, ಈ ಸ್ಟೇಜ್ ಕಟ್ಟಬೇಕಾದ್ರೆ ಏನು ಬೇಕು? ನೀರು ಬೇಕು. ಗದ್ದಿಗೆ ಕಟ್ಟಬೇಕಾದ್ರೆ ನೀರು ಬೇಕು, ಮಠ ಕಟ್ಟಬೇಕಾದ್ರೆ ನೀರು ಬೇಕು, ಮಹಾಮನೆ ಕಟ್ಟಬೇಕಾದ್ರೆ ನೀರು ಬೇಕು. ನೀರು ಎಲ್ಲವನ್ನೂ ಹಿಡಿದಿಟ್ಕೊಂಡಿದೆ. ಹಾಗೆ ನೋಡ್ತಾ ಹೋದ್ರೆ 3/4 ಭಾಗಕ್ಕಿಂತ ಜಾಸ್ತಿ ನೀರಿದೆ ರೀ. 3/4 ಭಾಗಕ್ಕಿಂತ ಜಾಸ್ತಿ, 79% ನೀರಿದೆ, ಇನ್ನು 21% ಭೂಮಿ ಇದೆ ಅಷ್ಟೆ. ನಮ್ಮ ಶರೀರದಲ್ಲೂ ಅಷ್ಟೇ, ಶರೀರದಲ್ಲೂ ನೀರಿನ ಅಂಶವೇ ಜಾಸ್ತಿ. ರಕ್ತ, ರಸ, ಆ ರಸ, ಈ ರಸ ಅಂತೇಳಿ 100 ರೀತಿಯ ರಸಗಳು ಬಿಡುಗಡೆ ಆಗ್ತವೆ ನಮ್ಮ ಶರೀರದಲ್ಲಿ. ಬೆವರು, ಇದೆಲ್ಲ ನೋಡಿದಾಗ ನಮ್ಮ ಶರೀರನೇನಾದರೂ ನೀರಿನ ಅಂಶ ತೆಗೆದುಬಿಟ್ರೆ ಇದನ್ನೊಂದು ವ್ಯಾನಿಟಿ ಬ್ಯಾಗ್ ಇಟ್ಕೊಂಡು ಹೋಗ್ಬೋದು. ಒಂದು ಸಾಮಾನ್ಯ ಹೇರ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ವ್ಯಾನಿಟಿ ಬ್ಯಾಗಲ್ಲಿ ಆಗಲ್ಲ, ಯಾಕೆ ಮೂಳೆಗಳಿದಾವಲ್ಲ. ಏರ್ ಬ್ಯಾಗಲ್ಲಿ ಇಟ್ಕೊಂಡು ಹೊಟ್ಟೋಗ್ಬೋದು. ಅಷ್ಟು ಕಡಿಮೆ ಇದೆ ನಮ್ಮಲ್ಲಿ ಪೃಥ್ವಿ ತತ್ವ. ಅಂದರೆ ಪೃಥ್ವಿಗಿಂತ ಜಾಸ್ತಿ ಏನಿದೆ? ನೀರಿದೆ. ಮತ್ತೆ ಪೃಥ್ವಿಗಿಂತ ನೀರು ಸೂಕ್ಷ್ಮವಾಗಿದೆ. ಅರ್ಥ ಆಗುತ್ತಲ್ವ? ಎಲ್ಲಿ ಪೃಥ್ವಿ ತತ್ವ ಹೋಗಲ್ವೋ ಅಲ್ಲಿ ನೀರಿನ ತತ್ವ ಪ್ರವೇಶಿಸಬಹುದು. ನೀರು ಸೂಕ್ಷ್ಮವಾಗಿದೆ, ಅಷ್ಟೇ ಅಲ್ಲ, ನೀರು ಶಕ್ತಿಶಾಲಿಯಾಗಿದೆ. ನೀರು ಶಕ್ತಿಶಾಲಿಯಾಗಿದೆ. ಭೂಮಿಯನ್ನ, ಬಂಡೆಗಳನ್ನ ಸವಸಿಬಿಡ್ತದೆ ನೀರು ಅಲ್ವಾ? ಗೊತ್ತಿದೆ ನಿಮಗೆಲ್ಲ. ಬಂಡೆಗಳನ್ನೇ ಸವಿಸಿ ಬಿಡುವ ಶಕ್ತಿ ಇದೆ ನೀರಿಗೆ. ಅಂದ್ರೆ ನೀರು ಭೂಮಿಗಿಂತ ವಿಸ್ತೀರ್ಣವಾಗಿದೆ, ಹೆಚ್ಚಾಗಿದೆ, ಸೂಕ್ಷ್ಮವಾಗಿದೆ, ಜೊತೆಗೆ ಶಕ್ತಿಶಾಲಿಯಾಗಿದೆ. ನೀರಿಗಿಂತ ಅಗ್ನಿ ಹೆಚ್ಚಾಗಿದೆ. ಯಾಕೆ? ನೀರಿನೊಳಗೂ ಕೂಡ ಅಗ್ನಿ ಇದೆ. ನೀರಿನ ಕಾಯಿಸ್ತಾ 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 ಹೋಗ್ರಿ, ನೀರೇನಾಗುತ್ತೆ? ಬಿಸಿ ಆಗುತ್ತೆ, ಆವಿ ಆಗ್ಬಿಡುತ್ತೆ, ಅಗ್ನಿ ರೂಪಕ್ಕೆ ಬಂದು ಅನಿಲ ಆಗಿ ಏನೇನಾಗಿ ಹೊರಟೋಗ್ಬಿಡುತ್ತೆ. ನೀರನ್ನೇ ಸುಟ್ಟು ಬಿಡುವ ಶಕ್ತಿ ಇದೆ ಅಗ್ನಿಗೆ. ಮತ್ತೆ ನೀರಾಗಿರೋದೇ ಜಲಜನಕ ಮತ್ತು ಆಮ್ಲಜನಕ, H2O. ನೀರಿನ ಒಳಗೆ ಅಗ್ನಿ, ನೀರಿನ ಹೊರಗೆ ಅಗ್ನಿ, ಸಮುದ್ರದ ಒಳಗೆ, ಸಮುದ್ರದ ಅಡಿಯಲ್ಲಿ ಒಂದು ಅಗ್ನಿ ಇದೆ, ಬಡವ ಅಗ್ನಿ ಅಂತ.
ನಿಮ್ಮೊಳಗೂ ಅಗ್ನಿ ಇದೆ. ಉದರಾಗ್ನಿ, ಬಡಬಾಗ್ನಿ ಅಂದರೆ ನೀರಿಗಿಂತ ಹೆಚ್ಚು ಅಗ್ನಿ ಇದೆ. 10 ಲಕ್ಷ ಕೋಟಿಗಿಂತ ಹೆಚ್ಚು ಗ್ಯಾಲಾಕ್ಸೀಸ್ ಇದೆ, ನಕ್ಷತ್ರಗಳ ಸಾಗರಗಳಿದೆ ಆಕಾಶದಲ್ಲಿ. ಅಗ್ನಿತತ್ವ ನೀರಿಗಿಂತ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ನೀರಿಗಿಂತ ಸೂಕ್ಷ್ಮವಾಗಿದೆ. ಅಗ್ನಿತತ್ವ ಸೂಕ್ಷ್ಮವಾಗಿದೆ, ನೀರಿಗಿಂತ ಶಕ್ತಿಶಾಲಿಯಾಗಿದೆ. ನೀರನ್ನೇ ಆವಿಗೊಳಿಸಬಲ್ಲದು. ಎಂಥ ಟ್ರೈನ್ನಂತ ಟ್ರೈನ್ ಹೇಳ್ಕೊಂಡು ಹೋಗ್ಬಿಡ್ತದೆ ಅಗ್ನಿ ಉಂಟಾದ್ರೆ, ಎಂಜಿನ್ನಲ್ಲಿ ಅಗ್ನಿ ಉಂಟಾದ್ರೆ ಎಂಥ ಬೋಗಿಗಳನ್ನ ಎಳ್ಕೊಂಡು ಹೋಗ್ತದೆ, ಏನೆಲ್ಲ ಚಲಿಸ್ತದೆ. ಅಗ್ನಿತತ್ವದ ಶಕ್ತಿ ಅದು. ಅಗ್ನಿತತ್ವದ ಶಕ್ತಿ ಅಂದರೆ ನೀರಿಗಿಂತ ಅಗ್ನಿ ಶಕ್ತಿಶಾಲಿ, ನೀರಿಗಿಂತ ಸೂಕ್ಷ್ಮ, ನೀರಿಗಿಂತ ವಿಸ್ತೀರ್ಣ. ಅಗ್ನಿಗಿಂತ ವಾಯು ಸೂಕ್ಷ್ಮ. ಒಪ್ಕೊಂತೀರ ಈ ಮಾತನ್ನ? ಅಗ್ನಿಯನ್ನೇ ಆರಿಸಿ ಬಿಡಬಲ್ಲದು. ಅಗ್ನಿಯನ್ನು ಆರಿಸೋದಕ್ಕೂ ವಾಯು ಬೇಕು, ಅಗ್ನಿ ಉರಿಯೋದಕ್ಕೂ. ಆಮ್ಲಜನಕ ಇಲ್ಲ, ಅಗ್ನಿ ಉರಿಯಲ್ಲ. ಗೊತ್ತಿದೆ ನಿಮಗೆಲ್ಲ, ಪ್ರಯೋಗ ಮಾಡಿದ್ದೀರಿ. ಮುಚ್ಚಳದಲ್ಲಿ ಮೊಂಬತ್ತಿಯನ್ನು ಡಬ್ಬದಲ್ಲಿ ಬಚ್ಚಿಡಿ, ಒಂದು ಸ್ವಲ್ಪ ಹೊತ್ತು ಹುರಿದು ಆರೋಗ್ಬಿಡ್ತದೆ. ಯಾಕೆ? ಆಮ್ಲಜನಕದ ಸಪ್ಲೈ ಇಲ್ಲ. ಅಗ್ನಿ ಉರಿಬೇಕಾದ್ರೆ ಆಕ್ಸಿಜನ್, ಅಗ್ನಿ ಕೆಲಸ ಮಾಡಬೇಕಾದ್ರೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಜಾಸ್ತಿ ಆಯಿತು, ಅಗ್ನಿ ಆರೋಗ್ಬಿಡ್ತದೆ. ಅಂದರೆ ಅಗ್ನಿಗಿಂತ ಸೂಕ್ಷ್ಮ, ಅಗ್ನಿಗಿಂತ ಜಾಸ್ತಿ ಇದೆ. ಸೂರ್ಯ ಉರಿಬೇಕಾದ್ರೆ, ನಕ್ಷತ್ರ ಉರಿಬೇಕಾದ್ರೆ, ಪ್ರತಿಯೊಂದು ಉರಿಬೇಕಾದ್ರೆ ಅಲ್ಲೊಂದು ಗ್ಯಾಸ್, ಹೀಲಿಯಂ ಗ್ಯಾಸ್ ಕೆಲಸ ಮಾಡ್ತಾರೆ. ಹೀಲಿಯಂ ಗ್ಯಾಸ್ ಉರಿದ್ರೆ ಸೂರ್ಯ ಉರಿತಾನೆ. ಹೀಲಿಯಂ ಗ್ಯಾಸ್ ಇಲ್ಲ, ಸೂರ್ಯ ಇಲ್ಲ. ಅಂದರೆ ಅಗ್ನಿ ಉರಿಬೇಕಾದ್ರೆ ಗ್ಯಾಸ್ ಬೇಕು. ಪ್ರತಿಯೊಂದು ನಕ್ಷತ್ರ ಉರಿಬೇಕಾದ್ರೆ ಗ್ಯಾಸ್ ಬೇಕು. ಅಂದರೆ ಅಗ್ನಿಗಿಂತ ಗಾಳಿ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ಸೂಕ್ಷ್ಮವಾಗಿದೆ, ಶಕ್ತಿಶಾಲಿಯಾಗಿದೆ. ಅದಕ್ಕೆ ನೀವು ಪ್ರಾಣಾಯಾಮ ಮಾಡಿದಾಗ, ಸಿಗರೇಟ್ ಸೇದಕ್ಕಿಂತ ಹೆಚ್ಚು ಖುಷಿ ಪ್ರಾಣಾಯಾಮ ಮಾಡಿದಾಗ ಆಗ್ತದೆ. ಗೊತ್ತಾ? ಸಿಗರೇಟ್ ಸೇದಕ್ಕಿಂತ ಹೆಚ್ಚು ಖುಷಿ ಆಗ್ತದೆ. ಸಿಗರೇಟ್ ಸೇದಿದಾಗ ಏನು ಸ್ವಲ್ಪ ಹೊಗೆ ತಗೊಂಡಿರ್ತೀರ ಅಷ್ಟೇ. ಇಲ್ಲಾರು ಸಿಗರೇಟ್ ಸೇದವ್ರಿಲ್ಲ ಅಲ್ಲ, ಇದ್ದಂಗಿಲ್ಲ. ತಂಬಾಕು ಜಗಿಯವರು ಇರ್ಬೇಕು ನೀವು ಭಾಳ ಜನ. ಈ ಕಡೆ ಧಾರವಾಡ ಜಿಲ್ಲೆ ಅಂದರೆ ತಂಬಾಕಿಗೆ ಭಾಳ ಪ್ರಸಿದ್ಧಿ. ಇನ್ನು ಧಾರವಾಡದಲ್ಲಿ ಬಿಡಿ, ಕಲಗಟ್ಟಿಗಿಂತ ಧಾರವಾಡದಲ್ಲಿ ತಂಬಾಕು ಬಹಳ ಕಾಣಿಸ್ತದೆ. ಎಲ್ಲೆಲ್ಲಿ ನೋಡಿದ್ರು ಫ್ರೀ ಪೇಂಟಿಂಗ್ಸ್ ಅಲ್ವಾ? ಎಲ್ಲೆಲ್ಲಿ ನೋಡಿದ್ರು ಫ್ರೀ ಪೇಂಟಿಂಗ್ಸ್. ಅದು ಒಳ್ಳೇದಲ್ಲ. ಅಗ್ನಿ ತತ್ವಕ್ಕಿಂತ ವಾಯು ತತ್ವ ಬಹಳ ಶಕ್ತಿಶಾಲಿಯಾಗಿದೆ. ಪ್ರಾಣಾಯಾಮ ಮಾಡ್ರಿ, ಎಂಥ ಖುಷಿ ಸಿಗ್ತದೆ. ಊಟ ಮಾಡಿದಷ್ಟು ಸಂತೋಷ ಆಗ್ತದೆ. ರೂಢಿಸ್ಕೋಬೇಕಷ್ಟೆ. ಅರ್ಥ ಆಯ್ತಲ್ಲ? ಅಗ್ನಿಗಿಂತ ವಾಯು ಏನಾಗಿದೆ? ಹೆಚ್ಚಾಗಿದೆ. ಆಮೇಲೆ ಸೂಕ್ಷ್ಮವಾಗಿದೆ. ಆಮೇಲೆ ಶಕ್ತಿಶಾಲಿ. ಗಾಳಿಗಿಂತಲೂ ಆಕಾಶ ದೊಡ್ಡದಾಗಿದೆ, ವಿಸ್ತೀರ್ಣವಾಗಿದೆ. ಆಕಾಶದ ವಿಸ್ತೀರ್ಣವನ್ನು ಅಳದವರೇ ಇಲ್ಲ. ಅದಕ್ಕೆ ದೇವರಿಗೊಂದು ಹೆಸರು ಹೇಳುವಾಗ ಗಗನ ಸದೃಶಂ ವ್ಯೋಮಾತೀತಂ ಹೇಳ್ತಾರೆ. ಗಗನ ಸದೃಶಂ ಅಂದ್ರೆ ಗಗನದ ಹೋಲಿಕೆ ಇದೆ ನಿನಗೆ. ಗಗನವೂ ನಿರಾಕಾರ, ಪರಮಾತ್ಮನೂ ನಿರಾಕಾರ. ಈ 4 ಸಾಕಾರ. ಪೃಥ್ವಿ ತೇಜವಾಯು ಸಾಕಾರ. ಆದರೆ ಇವೆಲ್ಲವಕ್ಕೂ ಇಂಬುಗೊಟ್ಟಿರ್ತಕ್ಕಂಥದ್ದು ಆಕಾಶ ಅಂತಿದೆ, ಅದು ನಿರಾಕಾರ. ಅದು ಎಲ್ಲದ ಆಕಾಶಕ್ಕೆ ಇಂಬು ಕೊಟ್ಟಿರೋದು ನಕ್ಷತ್ರಗಳಿಗೆ ಇಂಬು ಕೊಟ್ಟಿರೋದು ಆಕಾಶ. ಆಕಾಶದ ವಿಸ್ತೀರ್ಣವನ್ನು ಅಳೆದವರು ಯಾರೂ ಇಲ್ಲ. ಅಷ್ಟೆಲ್ಲ ಆಕಾಶಕ್ಕೂ ಒಂದು ಶಕ್ತಿ ಇದೆ, ಆಕಾಶಕ್ಕೂ ಒಂದು ಶಕ್ತಿ ಇದೆ. ಈ ಭೂಮಿಯನ್ನ 1 ಗಂಟೆಗೆ 2,000 ಮೈಲಿ ವೇಗದಲ್ಲಿ ಸುತ್ತಿಸ್ತಾ ಇದೆ. ಯಾವುದು? ಆಕಾಶ, ಸ್ಪೇಸ್. ಈಗ ನಿಮ್ಮನ್ನು ತಗೊಂಡೋಗಿ ಸ್ಪೇಸ್ಗೆ ಹಾಕ್ಬಿಟ್ರೆ ನೀವು ಸುಮ್ಮನೆ ಸುತ್ತಿರ್ತೀರಿ. ಅಲ್ಲೇನಿಲ್ಲ, ಗುರುತ್ವಾಕರ್ಷಣ, ಭೂಮಿ ಗುರುತ್ವಾಕರ್ಷಣ ದಾಟಿ ನಿಮ್ಮನ್ನು ತಗೊಂಡೋಗಿ ಹಾಕ್ಬಿಟ್ರೆ ಸುತ್ತದೆ. ಈಗ ಸ್ಯಾಟಲೈಟ್ಸ್ ಎಲ್ಲ ಇರೋದೆಲ್ಲಿ? ಆಕಾಶದಲ್ಲಿ. ಆಕಾಶಕ್ಕೊಂದು ಶಕ್ತಿ ಇದೆ. ತನ್ನ ಕೈಲಿ ಏನೇ ಸಿಗಲಿ
ಸುತ್ತಿಸ್ತದೆ. ಈಗ ನೀವು ಮೊಬೈಲ್ ಮಾತಾಡ್ತಿರಲ್ಲ, ಇಲ್ಲಿ ಮಾತಾಡಿದ್ರೆ ಅಲ್ಲಿ ಆಗಲೇ ಎಲ್ಲಿ 2 ಸೆಕೆಂಡಲ್ಲಿ ಅಮೇರಿಕಾ ಕೊಟ್ಟೋಗ್ತದೆ. ಯಾವ ಶಕ್ತಿ ಅದು? ಆಕಾಶದ ಶಕ್ತಿ. ಭೂಮಿಯನ್ನು ಸುತ್ತಿಸ್ತಾ ಇದೆ, ಸೌರಮಂಡಲವನ್ನೇ ಸುತ್ತಿಸ್ತಾ ಇದೆ. ಕೋಟಿ ಕೋಟ್ಯಾಂತರ ಅನಂತ ಕೋಟಿ ನಕ್ಷತ್ರಗಳನ್ನು ಸುತ್ತಿಸ್ತಾ ಇದೆ. ಯಾವ ಶಕ್ತಿ? ಆಕಾಶದ ಶಕ್ತಿ. ಆ ಶಕ್ತಿ ನಿಮ್ಮೊಳಗೂ ಇದೆ. ನಿಮ್ಮನ್ನು ಓಡಾಡಿಸ್ತಾ ಇದೆಯಲ್ಲ, ನಿಮ್ಮೆಲ್ಲ ಚಲಸಂಗ್ ಮಾಡ್ತಾ ಇದೆಯಲ್ಲ, ಅದು ಇಲ್ಲಿರ್ತದೆ. ವಿಶುದ್ಧಿ ಚಕ್ರದಲ್ಲಿ ಆಕಾಶ ತತ್ವ ಇರ್ತದೆ. ಭೂಮಿಯನ್ನು ಸುತ್ತಿಸ್ತಾ ಇದೆ, ಸೌರಮಂಡಲವನ್ನೇ ಸುತ್ತಿಸ್ತಾ ಇದೆ. ಕೋಟಿ ಕೋಟ್ಯಾಂತರ ಅನಂತ ಕೋಟಿ ನಕ್ಷತ್ರಗಳನ್ನು ಸುತ್ತಿಸ್ತಾ ಇದೆ. ಯಾವ ಶಕ್ತಿ? ಆಕಾಶದ ಶಕ್ತಿ. ಆ ಶಕ್ತಿ ನಿಮ್ಮೊಳಗೂ ಇದೆ. ನಿಮ್ಮನ್ನು ಓಡಾಡಿಸ್ತಾ ಇದೆಯಲ್ಲ, ನಿಮ್ಮೆಲ್ಲ ಚಲಸಂಗ್ ಮಾಡ್ತಾ ಇದೆಯಲ್ಲ, ಅದು ಇಲ್ಲಿರ್ತದೆ. ವಿಶುದ್ಧಿ ಚಕ್ರದಲ್ಲಿ ಆಕಾಶ ತತ್ವ ಇರ್ತದೆ. ಅದಕ್ಕೆ ಉಪವಾಸ ಮಾಡೋದ್ರಿಂದ ನಿಮಗೆ ಯಾವ ಭೂತ ಹೆಚ್ಚಾಗ್ತದೆ? ಆಕಾಶದ ಭೂತ ಹೆಚ್ಚಾಗ್ತದೆ. ಉಪವಾಸವೂ ಒಂದು ಶಕ್ತಿ. ಉಪವಾಸವು ನಾವು ನೋಡಿದೀವಿ, ಪ್ರಯೋಗ ಮಾಡಿದೀನಿ ನಾನು. ಪ್ರಯೋಗ ಮಾಡಲಾರದೆ ನಮ್ಗೆ ಯಾವುದು ಹೇಳಲ್ಲ. ರಾತ್ರಿ ಊಟ ಮಾಡಲಿ, ಬೆಳಿಗ್ಗೆ ಪ್ರಾಣಾಯಾಮಕ್ಕೆ ಎದ್ದಳಕ್ಕೆ ಕಷ್ಟ. ಅನ್ನ ಸಾರು, ಪಲಾವು, ಉಪ್ಪಿಟ್ಟು, ಶಿರಾ, ನೀವೆಲ್ಲ ಊಟ ಮಾಡ್ರಿ, ನೀವು ಪುಣ್ಯವಂತರು. ಮತ್ತು ನೀವು ಬಿಡಬೇಡಿ. ಉಪವಾಸ ಮಾಡೋರು ಅಷ್ಟೇ ಬಿಡಿ, ಬಾಕಿಯವರೆಲ್ಲ ಚೆನ್ನಾಗಿ ಅಂದ್ರೆ ಚೆಲ್ಲಾರ್ದಂಗೆ ಊಟ ಮಾಡ್ರಿ ಅಂತ. ಗೊತ್ತಾಯ್ತಲ್ಲ? ಚೆಲ್ಲಬೇಡಿ, ಒಂದಗಳು ಚೆಲ್ಲಬಾರ್ದು ಪ್ರಸಾದವನ್ನು. ನಾ ಪ್ರಯೋಗ ಮಾಡಿದ್ವಿ. ಸಾಧನೆ ಮಾಡ್ತಕ್ಕಂಥವ್ರು ರಾತ್ರಿ ಊಟ ಮಾಡಿದ್ವಿ, ಬೇಯಿಸಿದ ಆಹಾರ, ಬೆಳಗ್ಗೆ ಎದ್ದೇಳೋದೇ ಕಷ್ಟ. ಹಣ್ಣು ತಿಂದ್ವಿ, ಎದ್ದೇಳ್ತೀವಿ, ಖುಷಿಯಾಗಿ ಪ್ರಾಣಾಯಾಮ ಮಾಡ್ತೀವಿ. ಹಣ್ಣನ್ನು ಬಿಟ್ಟಿನ ದಿವಸ ಪ್ರಾಣಾಯಾಮ ಇನ್ನೂ ಚೆನ್ನಾಗಾಗ್ತದೆ. ನೀರು ಕುಡಿದು, ಒಳ್ಳೆ ಬಿಸಿನೀರು ಕುಡಿದು ಮಲ್ಕೊಂಬಿಡ್ಲಿ, ಆನಂದವಾಗಿ ಎದ್ದು ಸಾಧನೆ ಮಾಡ್ತೀವಿ. ಅಂದರೆ ಆಕಾಶಕ್ಕೆ ತನ್ನದೇ ಆದ ಶಕ್ತಿ ಇದೆ. ನಮ್ಮ ಶರೀರದಲ್ಲಿ ಆಕಾಶ ತತ್ವವನ್ನು ರೂಢಿಸ್ಬೇಕು. ರೂಢಿಸದೆ ಹೋದ್ರೆ ಏನೂ ಆಗಲ್ಲ. ಅದೇ ಸಾಧನೆ. ಒಮ್ಮೆಗೆ ಒಂದು ದಿವಸದಲ್ಲೇ ಉಪವಾಸ ಮಾಡೋಕ್ಕಾಗಲ್ಲ ನಿಮಗೆ. ಮೊದಲು ನೀರು ಹೊಟ್ಟೆ ತುಂಬ ಜ್ಯೂಸ್ ಕುಡೀರಿ. ಇನ್ನು 2ನೇ ವರ್ಷ ಉಪವಾಸ ಮಾಡೋಕೆ ಜ್ಯೂಸು ಬೇಕನ್ಸಲ್ಲ, ಜಾಸ್ತಿ ಸ್ಪಿರಿಲೂ ಬೇಕನ್ಸಲ್ಲ. ಈಗ ನಾವೆಲ್ಲ ಒಂದೊಂದು ದಿವಸ ಪೂರ ಜ್ಯೂಸ್ ಇಲ್ಲದೆ ನೀರು ಮೇಲೆ ಇದ್ಬಿಡ್ತೀವಿ, 3 ದಿವಸ. ಕೊನೆಗೆ ನೀರು ಕುಡಿಲಾರ್ದೆ ಒಂದು ದಿವಸ ಇದ್ಬಿಡ್ತೀವಿ, ಏನೂ ಆಗಲ್ಲ. ಯಾಕೆ? ರೂಢಿ ಆಗ್ಬಿಟ್ಟಿದೆ. ಆಕಾಶ ತತ್ವ ಜಾಗೃತಿ ಆಗುತ್ತೆ. ಆಕಾಶದ ನೆಕ್ಸ್ಟ್, ಆಕಾಶಕ್ಕಿಂತಲೂ ಚೈತನ್ಯಪೂರ್ಣವಾದದ್ದು, ಆಕಾಶಕ್ಕಿಂತಲೂ ವಿಸ್ತೀರ್ಣವಾದದ್ದು, ಆಕಾಶಕ್ಕಿಂತಲೂ ಶಕ್ತಿಶಾಲಿಯಾದದ್ದೊಂದಿದೆ. ಯಾವುದಿರ್ಬೋದು? ಯಾವುದು? ನೋಡೋಣ, ಕೆಳಗಡೆಯಿಂದ ಉತ್ತರ ಬರಲಿ. ಆಕಾಶ, ಭೂಮಿ, ನೀರು, ವಾಯು, ಅಗ್ನಿಯನ್ನೆಲ್ಲವನ್ನು ಸಮನ್ವಯ ಮಾಡಿ ಒಂದು ಜೀವ ಕೊಟ್ಟ ಶಕ್ತಿ ಇದೆ. ಯಾವುದು? ಆತ್ಮ. ಆತ್ಮ. ನಿಮ್ಮೆಲ್ಲರ ಒಳಗಡೆ ಆತ್ಮ ಇದೆ. ಅದಕ್ಕೆ ಆತ್ಮ ವಿಕಾಸ ಆಗಬೇಕಾದ್ರೆ ಉಪವಾಸ ಮಾಡಬೇಕು. ಆತ್ಮ ವಿಕಾಸ ಆಗಬೇಕಾದ್ರೆ ಉಪವಾಸ ಮಾಡಬೇಕು. ನೀವು ಬರೆದಿಟ್ಕೊಳ್ಳಿ, ಮಸ್ತಾಗಿ ತಿಂದು ಉಂಡು 100 kg ಆಗಿ ಶರಣರಾಗ್ಯಾರ, ಸಂತರಾಗ್ಯಾರ, ಯೋಗಿಗಳಾಗ್ಯಾರ ಅಂತ ಎಲ್ಲರೂ ಸಿಗ್ತಾರೆ. ಆಮೇಲೆ ಸಿದ್ಧಿಪುರುಷರಾಗ್ತಾರೆ. ಅವರು ಮೊದಲು ಉಪವಾಸ ಮಾಡ್ತಾರೆ. ತ್ರೈಲಿಂಗ ಸ್ವಾಮಿಗಳು ಅಂತ ಬರ್ತಾರೆ ಹಿಮಾಲಯದಾಗ. ಅವರು 300 kg ಇದ್ರಂತವ್ರು. ತ್ರೈಲಿಂಗ ಸ್ವಾಮಿಗಳು 300 kg ಇದ್ರಂತೆ. ಎಂಥ ಸಿದ್ಧಪುರುಷರು ಅಂದರೆ, ಅವ್ರನ್ನ ಜೈಲೊಳಗಡೆ ಹಾಕಿದ್ರೆ ಜೈಲಲ್ಲೂ ಇರ್ತಿತ್ತಂತ, ಶರೀರ ಹೊರಗೂ ಇರ್ತಿತ್ತಂತ. ಅಂತ ಸಿದ್ಧಪುರುಷರಾದ್ಮೇಲೆ ದಪ್ಪ ಆಗೋದು ಬೇರೆ, ಸಿದ್ಧಿ ಪಡಿಲಾರದೆ ದಪ್ಪ ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ನಿದ್ದೆ ಮಾಡ್ಬೋದು, ಊಟ ಮಾಡ್ಬೋದು, ರೋಗ ಬರೆಸ್ಕೋಬೋದು. ಒಂದಿಷ್ಟು ಅಹಂಗಿಕೆ ಬೆಳೆಸ್ಕೊಂಡು ಜಗಳ ಆಡಿ, ಕುಸ್ತಿ ಆಡಿ, ಅವ್ರಿಗೆ ಇವ್ರು ಬೈದು, ಇವ್ರಿಗೆ ಅವ್ರು ಬೈದು ಒಂದಿಷ್ಟು ಹೋಗ್ಬಿಡ್ಬೋದಷ್ಟೆ. ಆದ್ದರಿಂದ ನಾವು ತಿಳ್ಕೋಬೇಕು, ಈಗ ಆತ್ಮಕ್ಕೆ ಸಮೀಪವಾದ ಭೂತ ಯಾವುದು? ಈಗ ಹೇಳಿದ್ರೆ ಸೂಕ್ಷ್ಮ, ವಿಸ್ತೀರ್ಣ, ಶಕ್ತಿಶಾಲಿ ಹೇಳ್ಕೊಂತ ಹೋದ್ನಲ್ಲ, ಅತ್ಯಂತ ಸೂಕ್ಷ್ಮವಾದ ಭೂತ ಯಾವುದು ಪಂಚಭೂತಗಳಲ್ಲಿ? ಆಕಾಶ. ಹಾಗಾದ್ರೆ ಆತ್ಮಕ್ಕೆ ಸಮೀಪವಾದದ್ದು ಯಾವುದು? ಆಕಾಶ. ಉಪವಾಸ ಮಾಡೋದ್ರಿಂದ ಯಾವ ಭೂತವನ್ನು ಒದಗಿಸ್ತೀರಿ ಶರೀರಕ್ಕೆ? ಆಕಾಶ. ಅದೇ ಉಪವಾಸ. ಉಪ ಅಂದರೆ ಸಮೀಪ, ವಾಸ ಅಂದರೆ ಆತ್ಮಕ್ಕೆ ಸಮೀಪವಾಗಿರುವಂಥದ್ದು.
ಆತ್ಮಕ್ಕೆ ಸಮೀಪವಾಗಿದೆ, ಪರಮಾತ್ಮನಿಗೆ ಸಮೀಪವಾಗಿದೆ. ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಅದ್ವೈತ ಸಿದ್ಧಾಂತ ಹೇಳೋದೇನೆಂದ್ರೆ, ವಾಸ್ತವಿಕವಾಗಿ ನಿನ್ನ ಆತ್ಮ ಬೇರೆನೇ ಅಲ್ಲ. ನಿನ್ನ ಹೃದಯದೊಳಗಡೆ ಆತ್ಮ ಇದೆ ಅಂದ್ರೆ ಅದು ಕೇವಲ ಅರ್ಧ ಸತ್ಯ. ನಿನ್ನ ಅಕ್ಕಪಕ್ಕ, ನಿನ್ನ ಸುತ್ತಮುತ್ತ ಎಲ್ಲ ಕಡೆ ಆತ್ಮ ಇದೆ. ಪರಮಾತ್ಮ ಆತ್ಮ ಬೇರೆ ಆಗೇ ಇಲ್ಲ. ಸುಮ್ಮನೆ ಏನೋ ಒಂದು ಮಾಯೆ ಶರೀರವನ್ನು ರಚನೆ ಮಾಡಿದೆ, ಒಂದಷ್ಟು ದಿವಸ ಅಡ್ಡಾಡುತ್ತೆ ಅಂತ ಅದ್ವೈತಿಗಳು ಹೇಳೋದು. ಜೀವೋ ಬ್ರಹ್ಮೈವ ನ ಪರಹ, ಜೀವವೇ ಬ್ರಹ್ಮ, ಜೀವವೇ ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ ಅಂತ ಹೊರಟು. ಅದರಲ್ಲೂ ಸತ್ಯ ಇದೆ, ತಥ್ಯ ಇದೆ. ಆದರೆ ನಮಗೆ ತಿಳಿವಲ್ಲ. ಅಂದ್ರೆ ಆಕಾಶ ತತ್ವ ಆಕಾಶಕ್ಕಿಂತಲೂ ಸೂಕ್ಷ್ಮವಾದದ್ದು ಆತ್ಮ, ಆಕಾಶಕ್ಕಿಂತಲೂ ಶಕ್ತಿಶಾಲಿ, ಆಕಾಶಕ್ಕಿಂತಲೂ ವಿಸ್ತೀರ್ಣ. ಆದರೆ ಆಕಾಶಕ್ಕೆ ತನ್ನ ಅರಿವು ತನಗಿಲ್ಲ. ಈ ಪಂಚಭೂತಗಳಿಗೆ ತಮ್ಮ ಅರಿವು ತಮಗಿಲ್ಲ. ಭೂಮಿಗೂ ತನ್ನ ಅರಿವು ತನಗಿಲ್ಲ. ಈ ಭೂಮಿಗೆ ಸಂತೋಷ ಇಲ್ಲ. ಈ 12 ಮಠದ ಭೂಮಿಗೆ ನನ್ನ ಮೇಲೆ ಮಠ ಕಟ್ಟಿದ್ದಾರೆ, ಸ್ವಾಮಿಗಳು ಪ್ರವಚನ ಹೇಳ್ತಾ ಇದ್ದಾರೆ, ಇಲ್ಲಿ ಪಾದಸ್ಪರ್ಶ ಆಗಿದೆ, ಭೂಮಿಯನ್ನು ಸಂತೋಷ ಪಡ್ತದೆ ನಾನು? ಇಲ್ಲ. 12 ಮಠ ಕಟ್ಟಿದ್ರು ಅಷ್ಟೇ, ಇಲ್ಲೊಂದು 10-20 ಎಮ್ಮೆ ಕಟ್ಟಿದ್ರು ಅಷ್ಟೇ. ಅದಕ್ಕೇನು ಸಂತೋಷ ಇಲ್ಲ, ಭೂಮಿಗೇನು ಸಂತೋಷ ಇಲ್ಲ, ದುಃಖವೂ ಇಲ್ಲ. ನೀರಿಗೆ ಸಂತೋಷ ಇಲ್ಲ. ಅಥವಾ ನನ್ನನ್ನು ಗಟಾರದಲ್ಲಿ ಹರಿಯಕ್ಕೆ ಬಿಟ್ಟಿದ್ದಾರೆ ಅಂತ ಅದಕ್ಕೇನು ದುಃಖ ಇಲ್ಲ. ಗುರುಗಳ ಮೇಲೆ ಪಾದದ ಮೇಲೆ ತಂದು ಹಾಕಿದ್ರು ಅಂತ ಅದಕ್ಕೆ ನೀರಿಗೆ ನೀವು ಖುಷಿ ಪಡ್ತೀರಿ. ನೀವು ನೀರಿಗಿಂತ ಶ್ರೇಷ್ಠರು, ನೀವು ಭೂಮಿಗಿಂತ ಶ್ರೇಷ್ಠರು, ನೀವು ಅಗ್ನಿ ತತ್ವಕ್ಕಿಂತ ಶ್ರೇಷ್ಠರು, ನೀವು ಆಕಾಶ ತತ್ವಕ್ಕಿಂತ ಶ್ರೇಷ್ಠರು. ಯಾಕೆಂದ್ರೆ ನಿಮಗೆ ತಿಳುವಳಿಕೆ ಇದೆ, ನೀವು ಅನುಭವಿಸಬಲ್ಲಿರಿ, ನೀವು ತಿಳಿದುಕೊಳ್ಳಬಲ್ರಿ, ನೀವು ನಿರ್ಣಯ ಮಾಡಬಲ್ರಿ, ಅನುಭವಿಸಬಲ್ರಿ. ಮೊದಲು ತಿಳ್ಕೊಂತೀರಿ, ಅನುಭವಿಸ್ತೀರಿ, ನಿರ್ಣಯ ಮಾಡ್ತೀರಿ. ಈ ಮೂರೂ ಶಕ್ತಿ ಪಂಚಭೂತಗಳಿಗೆ